ಹೆಲೋ ಕರ್ನಾಟಕ, ವೆಲ್ಕಮ್ ಟು ಚಿನ್ಮೈ ಸ್ಟ್ರೀಮ್. ನಾನು ನಿಮ್ಮ ಮನೆ ಮಗಳು ಸುಧಾಶ್ರೀ ಗೌಡ. ಫ್ರೆಂಡ್ಸ್, ನನ್ನ ಮಗನ ಸ್ಕೂಲಲ್ಲಿ ಫಾದರ್ಸ್ ಡೇ ಸೆಲೆಬ್ರೇಷನ್ ಇತ್ತು. ಸೊ ಅಲ್ಲಿ 8 ಟೀಮ್ ಇತ್ತು. ಫಾದರ್ಸ್ ಎಲ್ಲ ಸೇರಿ 8 ಟೀಮ್ ಆಗಿತ್ತು. 8 ಟೀಮಲ್ಲಿ ಒಂದು ಟೀಮ್ ನನ್ನ ಹಸ್ಬೆಂಡ್ ಇದ್ದರು ಒಂದು ಟೀಮಲ್ಲಿ. ಸೊ ತುಂಬಾ ಚೆನ್ನಾಗಿ ಆಡಿದ್ರು. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಬಿಕಾಸ್ ಅವರು ಕ್ರಿಕೆಟ್ ಆಡ್ತಾಯಿದ್ರು. ನಾನು ಫಸ್ಟ್ ಟೈಮ್ ನೋಡೋಕೆ ಹೋಗಿದ್ದು. ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಇನ್ನು ಈ ಮ್ಯಾಚ್ನ ಕೆಲವೊಂದು ಹೈಲೈಟ್ಸ್ನ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ. ಮೂರನೇ ಓವರ್ನ ಕೊನೆಯ ಇವಾಗ ಸರಸ್ವರ್ ತಂಡದು ಉಚಿತ ಎಸೆಯುವುದರ ಮೂಲಕ ಉಚಿತ ಎಸೆಯನ್ನು ಎಸೆಯುವುದರ ಮೂಲಕ 2 ರನ್ ಖಚಿತವಾಗಿ ಇವರ ಶಶಾಂಕ್ ಒಂದು ಹಂತದಲ್ಲಿ ನೆಲಕ್ಕೆ ಬಿದ್ದಿದ್ದ ರನ್ನುಗಳ ಮೇಲೆತ್ತುವಲ್ಲಿ ಸಫಲರಾಗಿದ್ದಾರೆ. ಅದೇ ರೀತಿ LM ಚಾಲೆಂಜರ್ಸ್ ಒಂದು ಹಂತದವರೆಗೆ ತೆಗೆದುಕೊಂಡು ಮಾಲಾಗಿರುವ ಪಂದ್ಯವನ್ನು ಎದ್ದು ನಿಲ್ಲಿಸಿದ ಶಶಾಂಕ್. ನಾವಿಂದು ಶಶಾಂಕ್ ಉತ್ತಮವಾದ ದೊಡ್ಡ ಡೆಲಿವರಿ. 11 ಎಸೆತ, 18 ರನ್ನುಗಳ ಅವಶ್ಯಕತೆ. 11 ಎಸೆತಗಳಲ್ಲಿ 18 ರನ್ನುಗಳ ಅವಶ್ಯಕತೆ. 2ನೇ ಎಸೆತ ಅದೇನಾಗುತ್ತೆ ಗೊಳ್ಳಬೇಕು. 2ನೇ ಎಸೆತ ಬೌಲರ್ನ ಅಜಾಗರೂಕತೆಯಿಂದ ಅವಿಭಾಜ್ಯವಾಗಿ ಈ ಪಂದ್ಯ ಸಾಗ್ತಾ ಇದೆ. ಉತ್ತಮ ಎಸೆತ ಅನ್ಕೊಂಡ್ವಿ, ಆದ್ರೆ ಉಚಿತ ರನ್ ವೈಡ್ ಮುಖಾಂತರ. 39 ಸ್ಕೋಪ್ ತಂಡದ ಮೊತ್ತ, ಅವೆಂಜರ್ಸ್ ತಂಡದ ಮೊತ್ತ 39, ಲಾಸ್ ಆಫ್ 1 ವಿಕೆಟ್. ಬೃಹತ್ ಭಕ್ತರತ್ತ ಹೋಗ್ಬೇಕು. ಇನ್ನೂ ತಂಡದ ಮೊತ್ತ ಸರ್ ಒಬ್ರು ಒಳಗಡೆ ಒಬ್ರು ಮಾತ್ರ ಹೋಗ್ಬೇಕು ಸರ್, ತಂಡದ ಸದಸ್ಯರು. ಇವರಿಬ್ರು ಒಂದೇ ಕ್ಲಾಸ್ಮೇಟ್, ಒಂದೇ ಸೆಕ್ಷನ್. ಆದರೆ 1 ಅವರ್ ಆದಮೇಲೆ ಇಬ್ಬರು ಡಿಸ್ಕಸ್ ಮಾಡ್ತಾ ಇದ್ದಾರೆ, ನೀನು ಯಾವ ಸೆಕ್ಷನ್, ನಾನು ಯಾವ ಸೆಕ್ಷನು, ಒಂದೇ ಸೆಕ್ಷನ್ ನಾನು ನೀನು ಅಂತ ಎಲ್ಲ. ಸೊ ಎಷ್ಟು ಫನ್ನಿ ಆಗಿರುತ್ತಲ್ಲ ಮಕ್ಕಳ ಮಾತುಗಳು. 5 ಬಾಲ್ಸಲ್ಲಿ 14 ರನ್ ಬೇಕಿರುತ್ತೆ. ನಾನು ಮೋಸ್ಟ್ಲಿ ಇವರೆಲ್ಲ ಗೆಲ್ಲಲ್ಲ ಬಿಡು ಅಂದ್ಕೊಂಡು ಮಕ್ಕಳು ವಿಡಿಯೋ ಮಾಡ್ತಾ ಇದೆ. ಬಟ್ ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಲಾಸ್ಟ್ ಬಾಲಲ್ಲಿ ಗೆದ್ಬಿಟ್ರು. ಇದಾದ್ಮೇಲೆ ಇನ್ನೊಂದು ಮ್ಯಾಚ್ ಇತ್ತು. ಟೋಟಲ್ 3 ಮ್ಯಾಚಸ್ ಇತ್ತು. ಇವತ್ತು ಇವ್ರಿಗೆ 3 ಮ್ಯಾಚ್ ಇತ್ತು. 3 ಮ್ಯಾಚ್ಗೆ 3 ಮ್ಯಾಚು ಗೆದ್ದಿದ್ದಾರೆ. ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗೆಲ್ತಾರೆ ಅಂತ. ಯಾಕಂದರೆ ಈ 3 ದಿನದ ಮುಂಚೆ 11 ಜನನೂ ಇರಲಿಲ್ಲ ಇವ್ರ ಟೀಮಲ್ಲಿ. 3 ದಿನ ಪ್ರಾಕ್ಟೀಸು ಮಾಡಿಲ್ಲ ಸರಿಯಾಗಿ. ಹಾಗಾಗಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬಂದಿರಲಿಲ್ಲ. ನಿಜವಾಗ್ಲೂ ಗ್ರೇಟ್ ಅನಿಸುತ್ತೆ, ಬಿಕಾಸ್ ಪ್ರಾಕ್ಟೀಸು ಇಲ್ಲದೆ, ಎಕ್ಸ್ಪೆಕ್ಟೇಷನು ಇಲ್ಲದೆ ಗೆದ್ದಿರೋದು. ಸೊ ನೆಕ್ಸ್ಟ್ ವೀಕ್ ಅಂತೂ ಖಂಡಿತವಾಗ್ಲೂ ನಮ್ಗೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಯಾಕೆಂದರೆ ಈ ವೀಕ್ ಚೆನ್ನಾಗಿ ಆಡಿದಾರಲ್ವ, ಹಾಗಾಗಿ. ಸೊ ನೋಡೋಣ ನೆಕ್ಸ್ಟ್ ವೀಕ್ ಹೇಗೆ ಆಡ್ತಾರೆ, ಗೆಲ್ತಾರೆ, ಸೋಲ್ತಾರೆ ಅಂತ. ಕ್ರಿಕೆಟ್ ಮ್ಯಾಚ್ ಯಾರೆಲ್ಲ ಆಡಿದ್ರು ಅವ್ರಿಗೆಲ್ಲ ಟೀ ಶರ್ಟ್ ಕೊಟ್ಟಿದ್ರು. ಅದ್ರ ಮೇಲೆ ಅವ್ರ ಮಕ್ಕಳ ಹೆಸರು ಇತ್ತು. ಇಲ್ಲಿ ನನ್ನ ಮಗನ ಹೆಸರು ಇತ್ತು ಮಯಾಂಕ್ ಎಸ್ ಮಾಧವ್ ಆಗಬೇಕಿತ್ತು, ಆದರೆ ಮಯಾಂಕ ಎಸ್ ಮಾಧವ್ ಆಗಿಬಿಟ್ಟಿತ್ತು, ಎಕ್ಸ್ಟ್ರಾ ಇತ್ತು. ಸೊ ಇದೆಲ್ಲ ಆದಮೇಲೆ ಅಲ್ಲೇ ಒಂದು ಫೋಟೋ ಶೂಟ್ ಮಾಡಿದ್ವಿ. ಸೊ ಇದು ನಾನು ಹೇಳೋದು ಮರೆತುಬಿಟ್ಟಿದೆ, ಆಚಾರ್ಯ ಕಾಲೇಜ್ ಗ್ರೌಂಡ್ ಇದು, ಕ್ರಿಕೆಟ್ ಗ್ರೌಂಡ್, ಅಲ್ಲಿ ಈ ಮ್ಯಾಚ್ ನಡೀತಾ ಇದ್ದಿದ್ದು. ಸೊ ಇದೆಲ್ಲ ಮುಗಿದ ಮೇಲೆ ನಾವು ಒಂದಷ್ಟು ಫೋಟೋಸ್ ತೆಕ್ಕೊಂಡ್ವಿ. ಫೋಟೋಸ್ ತೆಗೆದ್ಮೇಲೆ ಟಾಟಾ ಬಾಯ್ ಬಾಯ್ ಹೇಳಿ ಮನೆಗೆ ಬಂದ್ವಿ. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. Until then, bye bye.